ಏನೋ ನಿಮ್ಮ ಮನೇಲಿ ಬೆಳಗ್ಗೆ ಜಗಳ? ಅದೇ ಕಣಲು ಕೆಲ್ಸಕ್ಕೆ ಹೋಯ್ತಲ್ಲ ಅಂತ ಬೈತಾ ಇದ್ರು ಕಣಲು. ಎಲ್ಲರ ಮನೇಲಿ ಇದ್ದಿದ್ದೆ ಬಾರೋ. ನೀನು ಇನ್ನೇನು ಇಷ್ಟೆಲ್ಲ ಓದ್ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ನಿನಗೆ ಸಂಬಳ ಎಷ್ಟು? ಯಾಕೆ? ಹೇಳ್ತೀನಿ. 15,000. ನಿನಗೆ 12. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಯ್ತಾ ಇದ್ದೆ. ಮತ್ತಿನ್ನೇನು ಮಾಡ್ಬೇಕಂತ ಇದ್ದಿ? ನಿನಗೆ ಬರ್ತಿರೋ ಸಂಬಳ ನಿಮ್ಮ ಮನೆಗೆ ಸಾಕಾಗ್ತಿದ್ಯಾ? ನೋವೇ ಚಾನ್ಸೇ ಇಲ್ಲ. ಸಂಬಳಕ್ಕೋಸ್ಕರ ಕೆಲಸ ಮಾಡೋನು ಸಂಬಳ ಮಾತ್ರ ಪಡಿತಾನೆ. ಕಂಪ್ನಿಗೋಸ್ಕರ ಕೆಲಸ ಮಾಡಿದನು ಆ ಕಂಪ್ನಿಗೆ ಒಂದು ಒಳ್ಳೆ ಸ್ಥಾನ ಪಡಿತಾನೆ. ಸಾಧನೆ ಮಾಡಕ್ಕೆ ಹೋದನು ಸಾಧನೆ ಮಾಡ್ತಾನೆ. ದುಡ್ಡು ಬರೋ ಅಂತ ಸಾಧನೆನಾ? ನಿಮಗೆ ಗೊತ್ತಾಯ್ತದೆ. ಬೆಳಿಗ್ಗೆ ಫೋನ್ ಮಾಡ್ತೀನಿ, ರೆಡಿ ಆಗ್ರಿ. ಡನ್ ಡನ್ ಡನ್. ಓಕೆ ಅಣ್ಣ, ಬೆಳಿಗ್ಗೆ ಬರ್ತೀವಿ. ಅಣ್ಣ ಏನು ಅಣ್ಣ, ಸೇಟು ಮಾಲ್ಗೆ ಪ್ರೆಸರ್ ಇಕ್ತಾ ಏನಣ್ಣ? ಆ ಕೆಲಸದ ಮೇಲೆ ಬಂದಿರೋದಿರೋ? ಏಯ್ ಅಲರ್ಟ್ ಆಗ್ರೋ ಅಣ್ಣ. ಅದೇ ಫೋನ್ ಮಾಡಿದ್ನ ಅಣ್ಣ, ಇವರಿಬ್ಬರೇ ಅಣ್ಣ. ನನ್ನ ಹೇಳಿದ್ನಲ್ಲ ಹುಡುಗರಿಗೆ, ಅವ್ರಿಗೆ ಹೇಳಿದ್ದೀನ? ಹೇಳಿದ್ದೀನಿ ಅಣ್ಣ. ನಿಮ್ಮ ಮೇಲೆ ನಂಬಿಕೆ ಇಕ್ಕಿ ಡೀಲ್ ಕೊಡ್ತಾ ಇದ್ದೀನಿ. ಉಳಿಸ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಏಯ್, ನಾನು ಆ ದಿನ ಆ ನಂಬಿಕೆ ಉಳಿಸ್ಕೊಂಡಿರೋದಕ್ಕೆ ಈ ಪೊಸಿಷನ್ಲಿ ಇದ್ದೀನಿ. ನೀವು ಈ ಪೊಸಿಷನ್ಲಿ ಇರಬೇಕು ಅಂದರೆ ಆ ನಂಬಿಕೆ ಉಳಿಸ್ಕೊಳ್ಳಿ. ಇಲ್ಲ ಅಂದರೆ ನೀವು ಇಟ್ಟಿರೋ ನಂಬಿಕೆನ ಉಳಿಸ್ಕೋತೀವಣ್ಣ. ಏಯ್, ಕೊಡೋವ್ರಿಗೆ. ಸರಿ ಅಣ್ಣ, ಬರ್ತೀವಿ ಅಣ್ಣ. ಅಣ್ಣ, ಈ ಕೆಲಸ ನಾವೇ ಮಾಡ್ತಿದ್ವಲ್ಲ, ಅವ್ರನ್ನ ಕರೆಸೋ ಅವಶ್ಯಕತೆನೇ ಇರಲಿಲ್ಲ. ಯಾವ್ಯಾವ ಕೆಲಸ ಯಾರು ಕೈಲಿ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ನಾನು ಮಾಡಿಸ್ತೀನಿ ಬಿಡು. ತೆಗಿಯೋ ಕಾರು. ಏಯ್, ಕಾರ್ ಹತ್ರ ಹೋಗಿ ಡೋರ್ ಓಪನ್ ಮಾಡಿರೋ. ಅಣ್ಣ, ಸೇಟು ಫೋನ್ ಮಾಡ್ತಾ ಇದ್ದಾನೆ. ಹಲೋ ಸೇಟು, ಬೆಳಗ್ಗೆ 8 ಗಂಟೆ ಅಷ್ಟರಲ್ಲಿ ಮಾಲ್ನಿಂದ ತಲುಪುತ್ತೆ. ಆ ಹುಡುಗರಿಗೆ ಲೊಕೇಶನ್ ಶೇರ್ ಮಾಡೋ. ಸಾಧನೆ ಇದೇನಾ? ಲೋ, ಏನೋ ಇದೆಲ್ಲ, ಯಾರೋ ಅವರೆಲ್ಲ ಏನು ಮಾಡ್ಬೇಕಂತಿದ್ಯಾ ನೀನು? ಏನು ಸಾಧನೆ ಅಂದಲ್ಲೋ? ಯಾವುದೇ ಸಾಧನೆ. ಯಾಕೋ ಸಹಾಯ ಮಾತಾಡ್ತಿದ್ಯಾ? ಇದನ್ನ ತಗೊಳಕ್ಕೆ ಸೇಟು ಕೊಟ್ರೆ ಒಬ್ಬೊಬ್ರಿಗೆ 5-5 ಲಕ್ಷ. ಲೋ, ಇದರಿಂದ ನಮ್ಗೇನು ತೊಂದರೆ ಇಲ್ವೇನೋ? ನಾನಿಲ್ವೇನೋ? ಇದನ್ನ ತಗೊಂಡೋಗಿ ಕೊಟ್ರೆ 5 ಲಕ್ಷ ಕೊಡ್ತಾರಂದ್ರೆ ಅಂಥದ್ದಿದ್ರಲ್ಲಿ ಏನಿರ್ಬೋದು? ಏನಿಲ್ಲ ನಮಗೇನು, ಅವ್ರು ಇಟ್ಟಿರೋ ನಂಬಿಕೆ ಉಳಿಸ್ಕೊಳ್ಳೋಣ ಅಷ್ಟೇ. ಲೋ ಲೋ ಮನಿಕೊಳ ಲೋ ಲೋ, ಅಲ್ಲಿ ನೋಡ್ರೋ. ಬ್ಯಾಗೇ ಇಲ್ವಲ್ರೋ. ಮುಗಿದೋಯ್ತು ಕತೆ. ಇವಾಗ ಏನ್ರ ಮಾಡೋದು? ಲವ್, ಫಸ್ಟು ನಿಮ್ಮ ಫೋನ್ಗಳು ಸ್ವಿಚ್ ಆಫ್ ಮಾಡ್ರೋ.
ಅವನೆಲ್ಲೋ? ಅಣ್ಣ ಅವ್ನು ಬೆಳಿಗ್ಗೆ ತಿರುಪತಿಗೆ ಹೋದ. ಅಣ್ಣ ಸೇಟು ಫೋನ್ ಮಾಡ್ತಾ ಇದ್ದಾನೆ. ಹೇಳ್ ಸೆಟು. ಹೌದಾ? ಒಂದು 10 ನಿಮಿಷ ಸೆಟ್ಟು, ಫೋನ್ ಮಾಡ್ತೀನಿ. ಏಯ್ ಹುಡ್ಗನ್ ಫೋನ್ ಮಾಡ. ಸರಿ ಅಣ್ಣ, ಈಗಲೇ ಮಾಡ್ತೀನಿ. ಕೊಟ್ರಲ್ಲಪ್ಪ ನನ್ನ ಮಕ್ಕಳು ಕೈನ. ಅಣ್ಣ ಫೋನ್ ಸ್ವಿಚ್ ಆಫ್ ಅಂತ ಇದೆ. ಸರಿ ಅಣ್ಣ ನಡೀರೋ. ಆಯ್ತಾ ಇವತ್ತು ನನ್ನ ಮಕ್ಳಿಗೆ ಹಬ್ಬ. ಕೊಟ್ಟಿರೋ ಕೆಲಸ ಮಾಡ್ರಿ ಅಂದ್ರೆ ನನ್ನ ಮಕ್ಕಳ ಫೋನ್ ಸ್ವಿಚ್ ಆಫ್ ಮಾಡ್ಕೋತೀರಾ? ನಡೀರೋ. ಆಯ್ತಾ ನಿಮ್ಗೆ ಇವತ್ತು ಹಬ್ಬ. ಎದೋಳ ಮೇಲ್ಕೆ. ಕಟಾಕ್ರ ಇವ್ರನ್ನ. ಎದೋಳ್ರ ಮೇಲ್ಕೆ ನನ್ನ ಮಕ್ಳ. ಅಣ್ಣ ನೀವು ಅಷ್ಟೆಲ್ಲ ಹೇಳಿದ್ರು ಈ ನನ್ನ ಮಕ್ಳು ನಿಮ್ಗೆ ಮೋಸ ಮಾಡ್ಬಿಟ್ರಲ್ಲ ಅಣ್ಣ. ಇವ್ರನ್ನ ಮಾತ್ರ ಬಿಡೋದು ಬೇಡ ಅಣ್ಣ. ಈ ನನ್ನ ಮಕ್ಕಳನ್ನ ಇಲ್ಲೇ ಹೊಡೆದಾಕ್ಬಿಡೋಣ. ಏಟು ಯಾಕೋ ಐಟಮ್ ಕೊಟ್ಟಿಲ್ಲ? ನೈಟ್ ಯಾರೋ ಕದ್ಬಿಟ್ಟವ್ರಣ್ಣ. ಮ್ಯಾಲೆ ಎಷ್ಟು ನಂಬಿಕೆ ಇಟ್ಟು ಐಟಮ್ ಕೊಟ್ಟಿದ್ನೋ, ಸೇಟುಗೆ ಯಾಕೋ ಕೊಟ್ಟಿಲ್ಲ? ನಮ್ಮ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಯಾವತ್ತೂ ಕಳ್ಕೊಳಕ್ಕೆ ಇಷ್ಟಪಡಲ್ಲ ಅಣ್ಣ. ಏನಾಯ್ತು ಮಾಲು? ಅದೇ ಗೊತ್ತಿಲ್ಲ ಅಣ್ಣ. ನಂಬೇಡ ಅಣ್ಣ ಈ ನನ್ನ ಮಕ್ಕಳನ್ನ. ನೀನಾದ್ರೂ ಹೇಳೋ. ಅಣ್ಣ ಇದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ ಅಣ್ಣ. ಏನಾಯ್ತು ಅಂತ ನೀನಾದ್ರೂ ಹೇಳೋ. ನಾನು ಗೊತ್ತಿಲ್ಲ ಅಣ್ಣ. ಹೋಗ ಇವ್ರು ರೂಮ್ ಹುಡ್ಕ್ರೋ. ಸರಿ ಅಣ್ಣ ನಡೀರೋ. ಹಲೋ ಹಲೋ ಅಣ್ಣ, ಸಿಕ್ತೇನ ಮಾಲು? ರೂಮ್ ಸುತ್ತ ಪೊಲೀಸರು ಕವರ್ ಆಗಿದೆ. ಪೊಲೀಸಾ? ಹೌದಣ್ಣ. ನೀವು ಮತ್ತೆ ಅಲ್ಲಿಂದ ಯಾರ ಕೊಟ್ಟಿದ್ದು? ಬಿಡಿ ಸರ್, ಬಿಡಿ ಸರ್. ನೀನು ಮಾಡ್ತಾ ಇರೋ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸು ಡಿಪಾರ್ಟ್ಮೆಂಟ್ಗೆ ಗೊತ್ತಾಗದೆ ಹತ್ತೋ ಗಾಡಿನ. ನನ್ನ ಬಗ್ಗೆ ನಿನ್ಗಿನ್ನ ಗೊತ್ತಿಲ್ಲ ಪೊಲೀಸ್. ಅದಕ್ಕೆ ಅಂತಾನೆ ಇನ್ಫಾರ್ಮರ್ ಇಟ್ಟಿರೋದು. ಒಂದು ಎಕ್ಸ್ಟ್ರಾ ಮಾತಾಡಿದ್ರೆ ಎನ್ಕೌಂಟ್ರ್ ಮಾಡಕ್ ಕೊಡ್ತೀನಿ. ಹತ್ತೋ ಗಾಡಿನ. ಏಯ್ ಕರ್ಕೊಂಡೋಗ್ರ. ನೀವ್ಯಾರೋ? ಸರ್ ಅಮೌಂಟ್ ಇಸ್ಕೊಂಡಿಲ್ಲ ಸರ್. 3 ತಿಂಗಳಿಂದ ಬಡ್ಡಿ ಕಟ್ಟಿರಲಿಲ್ಲ ಸರ್. ಅದಕ್ಕೆ ಸರ್ ತಗೊಂಡ್ಬಿಟ್ಟವ್ರೆ. ಏಯ್ ಹೋಗ್ರ ಹೋಗ್ರ ಹೋಗ್ರ. ಏನೋ ಇದು, ದುಡ್ಡು ಇಲ್ಲ, ಮಾಲು ಇಲ್ಲ, ಅದೇನೋ ಬಿತ್ತು. ಏನೋ ಇರ್ತತೆ. ಯಾರು ಹೇಳ್ದವರು ಮಾಲಿಲ್ಲ ಅಂತ? ಮಾಲು ನಮ್ಮ ಹತ್ರನೇ ಇದೆ ಕಣ. ಹೌದಾ? ಅതെಂಗೆ? ಇವಾಗ ಗೊತ್ತಾಗುತ್ತಿರೋ. ಮಾಲ್ ನಿನ್ನ ಹತ್ರನೇ ಆಯ್ತಾ? ಮತ್ತೆ ಆ ಮಾಲ್ ಏನೋ ಮಾಡೋದು? ಮಾರೋಣ. ಮಾರಿದ್ರೆ ಎಷ್ಟಕ್ಕೆ ಹೋಗ್ಬೋದು ಅದು? 5 ರಿಂದ 6 ಕೋಟಿ. 6 ಕೋಟಿ? ಎಸ್. 3 ಭಾಗ? 4 ಭಾಗ. 4? ಇನ್ನೊಬ್ಬ ಯಾರೋ? ಬತ್ತನಿರೋ. ಅರೆ ಇಸ್ಕಿ ತಗೊಳಪ್ಪ ನಿನ್ನ ಐಟಮ್ಮು. ನಾನು ಹೇಳಿರೋ ಕೆಲಸ ಕರೆಕ್ಟಾಗಿ ಮಾಡಿದ್ಯಾ? ಲೋ ಇವ್ರ್ಯಾರೋ? ಗಿಳಿಯ, ಈ ಕತೆ ಬರ್ದೋನೇನ? ನೀವೆಲ್ಲ ಪಾತ್ರಧಾರಿಗಳಷ್ಟೇ. ಏನಾಯ್ತು ಅಂದ್ರೆ, ಗುರು ಎಲ್ಟಿ. ಏನ್ ಗುರು ಫೋನ್ ಮಾಡಿದ್ದಲ್ಲ? ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿತ್ತು. ಹೇಳ್ ಗುರು ಮಾಡೋಣ. ಹಿಂದೆ ಕೆಲಸ ಮಾಡ್ತಿದ್ನಲ್ಲ ನಾನು, ಅವನ ಹತ್ರ ಒಂದು ಮಾಲಿದೆ. ಆ ಮಾಲ್ನ ಹೆಂಗಾರ ಮಾಡಿ ನಮ್ಮ ವಶಪಡಿಸ್ಕೋಬೇಕು. ಆ ಕೆಲಸ ನೀನೇ ಮಾಡ್ಬೋದಲ್ಲ ಗುರು? ಮಾಡ್ಬೋದಾಗಿತ್ತು, ಬಟ್ ಆದರೆ ನಾನು ಅವನ ಹತ್ರ ಕೆಲಸ ಮಾಡ್ತಿಲ್ಲ. ಡಿಪಾರ್ಟ್ಮೆಂಟವ್ರು ಅವ್ನ ಹಿಂದೆ ಬಿದ್ದಿರೋದು ನನಗೆ ಗೊತ್ತಾದ್ರಿಂದ ಅವನ ಹತ್ರ ಕೆಲಸ ಬಿಟ್ಟು ಸುಮಾರು ದಿನ ಆಯಿತು.
ಯಾರೋ ಬೇರೆ ಹುಡುಗರನ್ನ ಹಾಕೊಂಡು ಓಡಾಡ್ತಾವನೆ. ಅವ್ರ ಕೈಯಿಂದ ಕೆಲಸ ಮಾಡಿಸೋದು ಅವನು ಅಸಾಧ್ಯ. ನೀನೊಂದು ಕೆಲಸ ಮಾಡು, ಸಾಯಂಕಾಲ ನೀನು ನನಗೊಂದು ಫೋನ್ ಮಾಡು. ಫೋನ್ ಮಾಡಿಬಿಟ್ಟು ಅಣ್ಣ ಯಾವ್ದಾರ ಕೆಲಸ ಇದೆ ಅಣ್ಣ ಮಾಡೋಣ ಅಂತ ಹೇಳಿ 100% ಆ ಕೆಲಸ ನಿಮ್ಗೆ ಸಿಗುತ್ತೆ. ಎಲ್ಲ ಆದಮೇಲೆ ಫೋನ್ ಮಾಡು. ಮುಂದೆ ಏನು ಮಾಡಬೇಕು ಅಂತ ನಾನು ನಿನಗೆ ಹೇಳ್ತೀನಿ. ಸರಿ ಗುರು, ನಾಳೆ ಫೋನ್ ಮಾಡಿ ಕೇಳ್ತೀನಿ. ಸರಿ ಆಯಿತು. ಇವಾಗ ಡೈರೆಕ್ಟ್ರು ಪ್ರೇಮ್ನ ಕರ್ಕೋಗಿ ಜೊತೆಗೆ 6 ಜನ ಕರ್ಕೋಗಿ ನೀವೇನಾದರೂ ಮಾಡ್ಕೊಳ್ರಪ್ಪ, ನನ್ನ ಕೊಟ್ಬಿಡ್ರೆ ಪ್ಲಾನು. ಆ ದುಡ್ಡು ಬತ್ತು, ಕೋಟಿ ಬತ್ತು, 6 ಕೋಟಿ ಬತ್ತು, ಏನು ಮಾಡಲಿ ಕೋಟಿ ಬತ್ತು, 6 ಕೋಟಿ ಬತ್ತು. ಮಾಮ ಯಾವಾಗೂ ಕನ್ಸ್ಕೊಂಡದೆ ಅಜ್ಜಿ ಕರಿತೆ ಎದ್ಬಾ. ಇದು ಅಯ್ಯೋ, ಇದೆಲ್ಲ ಕನಸ. ಕತೆ ಕೋಟಿನೂ ಇಲ್ಲ, ಕೋಟಿನೂ ಇಲ್ಲ. ಇಲ್ಲ, ನೆನ್ನೆ ರಾತ್ರಿ ಕಂಡ ಕನಸು ನನಗೆ ಗೊತ್ತಿಲ್ಲ.